ಸ್ಟಾರ್ ವಾರ್ ಸ್ಯಾಂಡಲ್ವುಡ್ ನಲ್ಲಿ ನಡೀತಾ ಇರುವಂತದ್ದು ನಿಮ್ಗೆಲ್ಲರಿಗೂ ಕೂಡ ಗೊತ್ತೆ. ಅದು ಇನ್ನೊಂದು ಹಂತಕ್ಕೆ ಹೋಗಿದೆ. ಕೆಲವೊಂದಷ್ಟು ಜನ ಅಭಿಮಾನಿಗಳು ಕೆಟ್ಟದಾಗಿ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವರ ವಿರುದ್ಧ ಈಗ ಕಂಪ್ಲೇಂಟ್ ಕೂಡ ದಾಖಲು ಮಾಡಿದ್ದಾರೆ. ಅದು ಕೂಡ ಸ್ವತಃ ವಿಜಯಲಕ್ಷ್ಮಿ ಇವತ್ತು ಕಮಿಷನರ್ ಕಚೇರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಕೆಟ್ಟ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಕೆಲವರು. ಕಮಿಷನರ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೋಗಿ ಈಗ ದೂರನ್ನ ದಾಖಲು ಮಾಡಿದ್ದಾರೆ. ಈ ಕೆಟ್ಟ ಕಮೆಂಟ್ಗಳನ್ನ ಯಾರು ಮಾಡ್ತಾ ಇದ್ದಾರೋ ಅಂಥವ್ರನ್ನ ಅರೆಸ್ಟ್ ಮಾಡಿ ಅಂಥವರಿಗೆ ಬುದ್ಧಿ ಕಲಿಸಿ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಕಂಪ್ಲೇಂಟ್ನಲ್ಲಿ ಕೆಲವೊಂದಷ್ಟು ಐಡಿಗಳನ್ನು ಕೊಟ್ಟಿದ್ದಾರೆ. ಈಗ ಫೇಸ್ಬುಕ್ ಆಗಲಿ ಅಥವಾ ಇನ್ಸ್ಟಾಗ್ರಾಮ್ ಆಗಲಿ ಇದರಲ್ಲಿ ಕೆಲವೊಂದಷ್ಟು ಜನ ಡೈರೆಕ್ಟಾಗಿ ಮೆಸೇಜ್ ಮಾಡೋದು, ಕೆಟ್ಟದಾಗಿ ಕಮೆಂಟ್ ಮಾಡೋದು, ಈ ಥರದನ್ನೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಅವರ ಐಡಿಗಳು ಮತ್ತು ಸ್ಕ್ರೀನ್ಶಾಟ್ಸ್ ಕೂಡ ಕೊಟ್ಟಿದ್ದಾರೆ. ಸುಮಾರು 15ಕ್ಕೂ ಹೆಚ್ಚು ಇನ್ಸ್ಟಾಗ್ರಾಮ್ ಐಡಿ ವಿರುದ್ಧ ದೂರು ದಾಖಲಾಗಿದೆ. ಸುಮಾರು 150ಕ್ಕೂ ಹೆಚ್ಚು ಕೆಟ್ಟ ಕಮೆಂಟ್ಗಳ ಒಂದು ಸ್ಕ್ರೀನ್ಶಾಟನ್ನು ಕೂಡ ಕೊಟ್ಟಿದ್ದಾರೆ. ಈ ದೂರಿನ ಪ್ರತಿಯ ಜೊತೆಗೆ ಅದನ್ನು ಕೂಡ ಲಗತ್ತಿಸಿದ್ದಾರೆ. ಅದನ್ನು ಹಾಕಿ ನೋಡಿ ಇಂತಿಂಥ ಜನ ನೋಡಿ, ಈಗ ಅಲ್ಲೊಂದು ಕಿಚ್ಚ ಸಾಮ್ರಾಟ್ ಅನ್ನುವಂಥದ್ದು ಒಂದು ನೋಡ್ತಾ ಇದ್ದೀವಿ ನಾವು. ಸೊ ಆತ ಬರೆದಿರುವಂಥ ಒಂದು ಕಮೆಂಟ್ ನೋಡಿ, ದರ್ಶನ್ ತೂಗು ದೀಪಾ ಶ್ರೀನಿವಾಸ್ ಅಂದರೆ ಅವರಿಗೆ ಟ್ಯಾಗ್ ಮಾಡಿ ಅವರ ಹೆಸರನ್ನು ಹಾಕಿ ಇಲ್ಲಿ ಬರೆದಿರುವಂಥದ್ದು. ಇನ್ನೊಂದು ಯಾವುದೋ ಕಿಚ್ಚ ಸುದೀಪ್ ಫ್ಯಾನ್ಸ್ ಅಂತೇಳಿ ಹೀಗೆಲ್ಲ ಬೇರೆ ಬೇರೆ ಐಡಿಗಳಿವೆ. ಬಟ್ ಇವರೆಲ್ಲ ನಿಜಕ್ಕೂ ರಿಯಲ್ ಫ್ಯಾನ್ಸಾ ಅಥವಾ ರಿಯಲ್ ಐಡಿಗಳ ಅನ್ನುವಂಥದ್ದನ್ನು ಖಂಡಿತವಾಗ್ಲೂ ಪೊಲೀಸರು ಚೆಕ್ ಮಾಡ್ತಾರೆ. ಕೆಲವೊಂದಷ್ಟು ಜನ ಹುಡುಗಿರ ಐಡಿಗಳು ಕೂಡ ಇವೆ ಇದರಲ್ಲಿ, ಅಂದರೆ ಹುಡುಗಿರ ಹೆಸರುಗಳಿರುವಂಥ ಒಂದು ಐಡಿಗಳು. ಇದನ್ನು ನಿಜಕ್ಕೂ ಹುಡುಗಿರು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇದು ಖಂಡಿತ ಸಾಧ್ಯ ಇಲ್ಲ. ಯಾಕಂದರೆ ಅವರು ಬಳಸಿರುವಂತಹ ಆ ಪದಗಳು ಆ ಕನ್ನಡದಲ್ಲಿ ಅಶ್ಲೀಲವಾಗಿ ಕೆಟ್ಟದಾಗಿ ಬೈದಿರುವಂಥದ್ದು ರೀತಿ ನೋಡ್ತಾ ಇದ್ರೆ ಯಾವುದೇ ಹುಡುಗಿ ಆ ಥರದ್ದು ಬರಿತಾಳೆ ಅನ್ನುವಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಕೆಟ್ಟ ಕಮೆಂಟ್ ಮಾಡಿದವರಿಗೆ ವಿಜಯಲಕ್ಷ್ಮಿ ಕೂಡ ಈಗ ತಿರುಗೇಟನ್ನು ಕೊಟ್ಟಿದ್ದಾರೆ. ಒಂದು ಪೋಸ್ಟ್ ಹಾಕಿದ್ದಾರೆ, ಎಲ್ಲ ಕ್ಲಾಸ್ ಫ್ಯಾನ್ಸ್ಗಳಿಗೆ ನಿಮ್ಮ ಮಟ್ಟವನ್ನು ಎಷ್ಟು ಬಹಿರಂಗವಾಗಿ ತೋರಿಸಿದ್ದಕ್ಕಾಗಿ ಧನ್ಯವಾದಗಳು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಖಾತೆಗಳ ವಿರುದ್ಧ ಪೊಲೀಸ್ ದೂರು ದಾಖಲಿಸಿದ್ದೀನಿ. ಕಿರುಕುಳ ನೀಡೋದನ್ನ ನೀವು ಫ್ಯಾಂಡಮ್ ಅಂತ ಹೇಳೋದಕ್ಕೆ ಅದು ಸಾಧ್ಯ ಇಲ್ಲ. ನಾನು ತುಂಬ ದೊಡ್ಡ ಫ್ಯಾನ್ ಅಂತ ಹೇಳಿ ಅನ್ನಿಸ್ಕೊಳ್ಳೋಕ್ಕಾಗಲ್ಲ. ಕೀಳು ಭಾಷೆ ಬಳಸುವಂತಹ ಕ್ಲಾಸಿ ಹುಡುಗಿಯರಿಗೆ ವಿಶೇಷ ಚಪ್ಪಾಳೆ, ಆಕಾಶದಿಂದ ಬಿದ್ದಂತಿರುವ ಕ್ಲಾಸಿ ಗಂಡಸರಿಗೆ ವಿವರಣೆ ಬೇಕಿಲ್ಲ ಅನ್ನುವಂಥದ್ದನ್ನು ಹಾಕಿದ್ದಾರೆ. ಈಗ ಪದೇ ಈ ಕ್ಲಾಸ್ ಅನ್ನುವಂಥದ್ದನ್ನು ನೋಡಿ, ಕ್ಲಾಸ್ ಫ್ಯಾನ್ಸ್ ಅನ್ನುವಂಥದ್ದನ್ನು ಹಾಕಿ ಕೋಟ್ ಮಾಡಿದ್ದಾರೆ. ಇದು ಒನ್ಸ್ ಅಗೇನ್ ವಿಜಯಲಕ್ಷ್ಮಿ ಅವರು ಸುದೀಪ್ ಕಡೆ ಬೊಟ್ಟು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ನೇರ ಆಗುತ್ತೆ. ಯಾಕಂದ್ರೆ ಮೊನ್ನೆ ಅಲ್ಲಿ ಹುಬ್ಬಳ್ಳಿಯಲ್ಲಿ ನಿಂತು ಅವ್ರು ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಥವಾ ರಾಜೀವ್ ಗೌಡ್ರು ಮಾತಾಡಿದ್ದು ಇದೆಲ್ಲವನ್ನೂ ನೋಡ್ತಾ ಹೋದ್ರೆ ಅವ್ರಿಗಿರುವಂಥವ್ರು ಕ್ಲಾಸ್ ಫ್ಯಾನ್ಗಳು ಅನ್ನುವಂಥದ್ದನ್ನ ಹೇಳಿದ್ರು. ಅಂದ್ರೆ ಸುದೀಪ್ಗೆ ಇರುವಂಥವ್ರು ಕ್ಲಾಸ್ ಫ್ಯಾನ್ಗಳು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಈ ಚರ್ಚೆನೂ ಕೂಡ ಆಯಿತು. ಈ ಥರದ್ದು ಒಂದಷ್ಟು ಅವರು ಹಾಗೆಲ್ಲ ಮಾಡಲ್ಲ, ತುಂಬ ಒಳ್ಳೆಯವರು, ಹಾಗೆ ಹೀಗೆ ಅನ್ನುವಂಥದ್ದನ್ನೆಲ್ಲವೂ ಕೂಡ ಹೇಳ್ತಾ ಹೋದ್ರು. ಅದಕ್ಕೆ ತಿವಿಯೋ ರೀತಿಯಲ್ಲಿ ಇವತ್ತು ವಿಜಯಲಕ್ಷ್ಮಿಯವರು ಈ ರೀತಿಯಾಗಿ ಒಂದು ಪೋಸ್ಟ್ ಹಾಕಿರುವಂಥದ್ದು ಪಕ್ಕ. ಯಾಕಂದರೆ ಅದು ಕ್ಲಾಸ್ ಫ್ಯಾನ್ಸ್ ಅಂತ ಹೇಳಿ ಕೋಟ್ ಮಾಡಿದ್ದಾರೆ. ಸೊ ಅದನ್ನು ಆ ಒಂದು ಅರ್ಥ ಬರೋ ಹಾಗೆ, ಅಂದರೆ ನಿಮ್ಮ ಫ್ಯಾನ್ಸ್ಗಳು ಅಂತ ಹೇಳೋ ಹಾಗೆ ರೀತಿಯಲ್ಲೇ ಇಂಡೈರೆಕ್ಟ್ ಆಗಿ ವಿಜಯಲಕ್ಷ್ಮಿ ಅವರು ಇದು ಪೋಸ್ಟ್ ಬರೆದಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಾವು ಪ್ರತಿನಿಧಿ ಮಂಗಳ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ಮಂಗಳ, ಈಗ ಅಫ್ಕೋರ್ಸ್ ಯಾರೆಲ್ಲ ಈ ಥರದ ಕೆಟ್ಟ ಕಮೆಂಟ್ಗಳನ್ನು ಮಾಡ್ತಾರೋ ಅಂಥವ್ರನ್ನ ಫ್ಯಾನ್ಸ್ ಅಂತ ಹೇಳಿ ಕರೆಯೋದಕ್ಕಾಗೋದಿಲ್ಲ. ಇವರೆಲ್ಲರೂ ಕೂಡ ಕಿಡಿಗೇಡಿಗಳು ಅಷ್ಟೇ. ಇವರೆಲ್ಲರೂ ಕೂಡ ಕ್ರಿಮಿನಲ್ ಮೈಂಡ್ಸೆಟ್ ಇರೋರು ಅನ್ನುವಂಥದ್ದನ್ನೇ ಕರಿಬೇಕು. ಇವ್ರ ಫ್ಯಾನು ಅವ್ರ ಫ್ಯಾನು ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಇಂಥವ್ರಿಗೆ. ರಮ್ಯಾನು ಕೂಡ ಒಂದು ಸ್ಟೆಪ್ ತಗೊಂಡಿದ್ರು, ಕಂಪ್ಲೇಂಟ್ ಕೊಟ್ಟಿದ್ರು. ಈಗ ವಿಜಯಲಕ್ಷ್ಮಿ ಅವರು ಕೂಡ ಅಟ್ಲೀಸ್ಟ್ ಮುಂದೆ ಬಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ವಿಚಾರ ಜೊತೆಗೆ ವಿಜಯಲಕ್ಷ್ಮಿ ಅವರು ಮಾಡಿರುವಂತಹ ಒಂದು ಪೋಸ್ಟ್ ಇದೆಯಲ್ಲ, ಕ್ಲಾಸ್ ಫ್ಯಾನ್ಸ್ ಅಂತ ಹೇಳಿ ಕೋಟ್ ಹಾಕಿರೋದು, ಇದು ಎಲ್ಲೋ ಒಂದ್ ಕಡೆ ಇಂಡೈರೆಕ್ಟ್ ಆಗಿನೋ ಅಥವಾ ಡೈರೆಕ್ಟ್ ಆಗಿನೋ ಸುದೀಪ್ ಅವರ ಅಭಿಮಾನಿಗಳು ಅಂತ ಹೇಳೋ ರೀತಿಲಿ ಇದೆಯಾ ಅಂತ. ಯಾಕಂದ್ರೆ ಮಾತೆತ್ತಿದ್ರೆ ಅವರು ಕೂಡ ಹುಬ್ಳಿಯಲ್ಲಿ ಮಾತಾಡಿದ್ದು ಅಥವಾ ಅವ್ರ ಫ್ಯಾನ್ಗಳು ಹೇಳಿದ್ದು ಕ್ಲಾಸ್ ಫ್ಯಾನ್ಸ್ ಇದ್ದಾರೆ ಸುದೀಪ್ಗೆ ಅನ್ನುವಂಥದ್ದು ಹೇಳ್ತಾ ಇರೋವಂಥದ್ದು. ಬಹುಶಃ ನೇರ ಅವ್ರ ವಿರುದ್ಧನೇ ಮಾತಾಡ್ತಾ ಇದ್ದಾರೆ ವಿಜಯಲಕ್ಷ್ಮಿ ಇವತ್ತು ಅಂತ. ಅಫ್ಕೋರ್ಸ್ ರೆಹಮಾನ್, ವಿಜಯಲಕ್ಷ್ಮಿ ಅವರು ಸುದೀಪ್ ಫ್ಯಾನ್ಸ್ಗಳ ವಿರುದ್ಧ ಸಮರ ಸಾರಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಅವರು ಏನು ಪೋಸ್ಟ್ಗಳೆಲ್ಲ ಹಾಕಿದ್ದಾರೆ ಅದರಲ್ಲಿ ಕೆಟ್ಟ ಒಂದಷ್ಟು ಅದನ್ನು ಓದಿದ್ರೆ ಗೊತ್ತಾಗುತ್ತೆ ನಿಮಗೆ. ಅದು ಸುದೀಪ್ ಅವರ ಫೋಟೋಗಳನ್ನ ಇಟ್ಕೊಂಡು ಅವರು ಪೋಸ್ಟ್ ಮಾಡಿರುವಂಥದ್ದು. ಜೊತೆಗೆ ಸುದೀಪ್ ಅವ್ರಿಗೆ ಲಿಂಕ್ ಇಟ್ಕೊಂಡೇ ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಕೆಟ್ಟ ರೀತಿಯ ಒಂದಷ್ಟು ಕೊಳಕು ಭಾಷೆಗಳನ್ನ ಪದಪ್ರಯೋಗವನ್ನು ಮಾಡಿಬಿಟ್ಟು ಅವರು ಮೆಸೇಜನ್ನು ಹಾಕಿರುವಂಥದ್ದು. ಸೊ ಹೀಗಾಗಿ ವಿಜಯಲಕ್ಷ್ಮಿ ಅವರು ಇವತ್ತು ಸೈಬರ್ ಅಪರಾಧ ವಿಭಾಗಕ್ಕೆ ಅವರು ಒಂದಷ್ಟು ದೂರನ್ನ ದಾಖಲು ಮಾಡಿರುವಂಥದ್ದು ಒಂದಷ್ಟು ಅಕೌಂಟ್ಗಳ ಮೇಲೆ. ಅದು ಸುದೀಪ್ ಅವ್ರ ಫ್ಯಾನ್ಸಾ ಅದರ್ವೈಸ್ ಬೇರೆಯವರ ಫ್ಯಾನ್ಸಾ ಅನ್ನೋದು ಅದಾದ ನಂತರ ಗೊತ್ತಾಗುತ್ತೆ. ಸೊ ಅದಾದ್ಮೇಲೆ ಅವರು ಯಾವಾಗ ಕಮಿಷನರ್ ಆಫೀಸಿಂದ ಈ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟು ಆಚೆ ಬರ್ತಾರೋ ಆವಾಗ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ಏನು ಹೊರಗಡೆ ಇರುವಂತ ಎಲ್ಲ ಸ್ಟ್ಯಾಂಡರ್ಡ್ ಆಗಿರುವಂತ ಫ್ಯಾನ್ಸ್ ಏನಿದ್ದಾರೆ, ಸೊ ಎಲ್ಲ ಕ್ಲಾಸ್ ಫ್ಯಾನ್ಸ್ಗೆ ನಾನು ಒಂದು ಧನ್ಯವಾದ ಹೇಳ್ತೀನಿ. ಯಾಕಂತ ಅಂದ್ರೆ ನೀವು ಕ್ಲಾಸ್ ಫ್ಯಾನ್ಸ್ ಅಂತ ಹೇಳ್ಕೊಂಡೆ ಈ ರೀತಿ ಕೊಳಕ ಭಾಷೆ
ಭಾಷೆಯಲ್ಲಿ ನೀವು ಮೆಸೇಜ್ಗಳನ್ನು ಮಾಡ್ತೀರಾ? ಯಾಕಂದರೆ ವಿಶೇಷವಾಗಿ ಹೇಳಬೇಕು ಅಂತಂದರೆ ಏನು ಕ್ಲಾಸ್ ಹುಡುಗಿರು ಏನಿದ್ದಾರೆ ಅವ್ರು ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ನೀವು ಈ ರೀತಿಯ ಒಂದು ಕೀಳು ಭಾಷೆಯ ಪದಪ್ರಯೋಗವನ್ನು ಮಾಡ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಏನು ಇದನ್ನೇ ಅಂತ ಅನಿಸುತ್ತೆ ಫ್ಯಾಂಡಮ್ ಅನ್ನೋದು. ಏನು ಮಹಿಳೆಯರಿಗೆ ಏನು ಈ ಕಿರುಕುಳ ನೀಡ್ತಾರಲ್ಲ ಈ ರೀತಿ ಕೆಟ್ಟ ಪದಪ್ರಯೋಗಗಳನ್ನ ಮಾಡಿಕೊಂಡು, ಇದನ್ನೇ ಫ್ಯಾಂಡಮ್ ಅನ್ನೋದು ಅಂತ ಹೇಳ್ಬಿಟ್ಟು ಒಂದು ರೀತಿ ಸುದೀಪ್ ಫ್ಯಾನ್ಸ್ಗೆ ಏನು ಪರೋಕ್ಷವಾಗಿ ವಿಜಯಲಕ್ಷ್ಮಿ ಅವರು ಟಾಂಗ್ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಜೊತೆಗೆ ಏನಂದ್ರೆ ದರ್ಶನ್ ಫ್ಯಾನ್ಸ್ ಅಂತಾನೆ ಒಂದಷ್ಟು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದಾರೆ. ದರ್ಶನ್ ಫ್ಯಾನ್ಸ್ ಅಂದ್ರೆ ಹಿಂಗಪ್ಪ, ಇವರು ಬರೀ ಕೆಟ್ಟ ಪದ ಬಳಕೆ ಮಾಡಿಕೊಂಡು ಎಲ್ಲಾರನ್ನೂ ಕಮೆಂಟ್ಸ್ ಮಾಡ್ತಾರೆ, ಬ್ಯಾಡ್ ಕಮೆಂಟ್ಸ್ಗಳನ್ನ ಮಾಡಿ. ಈಗ ಆಲ್ರೆಡಿ ರಮ್ಯಾ ಅವರು ಕೂಡ ಬ್ಯಾಡ್ ಕಮೆಂಟ್ಸ್ಗಳನ್ನ ಮಾಡಿ ಅವರನ್ನ ಅರೆಸ್ಟ್ ಮಾಡಿಸಿರುವಂಥದ್ದು ಕೆಲವೊಬ್ರು ದರ್ಶನ್ ಫ್ಯಾನ್ಸ್ಗಳನ್ನ. ಸೊ ಹೀಗಾಗಿ ದರ್ಶನ್ ಫ್ಯಾನ್ಸ್ಗಳಷ್ಟೇ ಅಲ್ಲ ಕೆಟ್ಟ ಕಮೆಂಟ್ಗಳನ್ನ ಮಾಡೋದು, ಈಗ ಬೇರೆ ಫ್ಯಾನ್ಸ್ಗಳು ಕೂಡ ಒಂದು ರೀತಿ ಈ ಥರ ಪದಪ್ರಯೋಗಗಳನ್ನ ಮಾಡ್ತಾರೆ. ಇದು ಯಾಕೆ ನಮಗೆ ಬ್ರ್ಯಾಂಡ್ ಮಾಡಿರೋವಂಥದ್ದು, ನೀವು ಕೂಡ ಇದೇ ಥರ ಮಾಡ್ತೀರಾ ಅನ್ನೋ ಒಂದು ಮನವರಿಕೆ ಕೂಡ ವಿಜಯಲಕ್ಷ್ಮಿ ಅವರು ಈ ಪೋಸ್ಟ್ ಮೂಲಕ ಮಾಡಿರುವಂಥದ್ದು. ಯಾಕಂದರೆ ನಾನು ಸೈಲೆಂಟ್ ಆಗಿ, ಸಾಮಾನ್ಯವೆಂದು ನನ್ನನ್ನು ಪರಿಗಣಿಸಬೇಡಿ, ನಾನು ಯಾವತ್ತೂ ಸೈಲೆಂಟ್ ಆಗಿ ಇರೋದಿಲ್ಲ. ಸೊ ನಾನು ಈ ಮೂಲಕ ಇಲ್ಲಿ ಯುದ್ಧವನ್ನು ಸಾರಿದ್ದೀನಿ ಅನ್ನೋ ಒಂದು ಮೆಸೇಜನ್ನು ವಿಜಯಲಕ್ಷ್ಮಿ ಅವರು ಇಲ್ಲಿ ಕೊಟ್ಟಿರೋವಂಥದ್ದು. ಜೊತೆಗೆ ಏನು ನಮ್ಮ ಫ್ಯಾನ್ಸ್ ಅಷ್ಟೇ ಅಲ್ಲ, ಎಲ್ಲರ ಫ್ಯಾನ್ಸು ಅಷ್ಟೇ ಇದೇ ರೀತಿ ಮೆಸೇಜ್ ಮಾಡೋದು ಅನ್ನೋ ಒಂದು ಮೆಸೇಜನ್ನು ಕೂಡ ಈ ಮೂಲಕ ವಿಜಯಲಕ್ಷ್ಮಿ ಅವರು ಕೊಟ್ಬಿಟ್ಟು ಅವರ ಫ್ಯಾನ್ಸ್ ಪರವಾಗಿ ನಿಂತಿರುವಂಥದ್ದು. ರೆಹಮಾನ್, ಎಸ್, ಹಾಗೆ ಮಂಗಳ ನೀವು ಹೇಳ್ತಾ ಇದ್ರಿ, ಬಹುಶಃ ಮೊನ್ನೆನೂ ಕೂಡ ಸುದೀಪ್ ಅವರು ಹುಬ್ಬಳ್ಳಿಯಲ್ಲಿ ನಿಂತು ಮಾತಾಡಿದ ತಕ್ಷಣ ಸುದೀಪ್ ಎಲ್ಲೂ ಕೂಡ ಅವರ ಒಂದು ಸ್ಮಾರ್ಟ್ ಮೂವೋ ಅಥವಾ ಜಾಣ್ಮೆನೋ ಅದು ಬೇರೆ ವಿಚಾರ, ಬಟ್ ಅವ್ರು ಖಂಡಿತವಾಗ್ಲೂ ಎಲ್ಲೂ ಯಾರ್ದೋ ಒಬ್ಬನ ಉದ್ದೇಶಿಸಿ ಅಂತೂ ಹೇಳಲಿಲ್ಲ. ಬರೀ ಒಂದು ಪಡೆ ಅನ್ನೋ ಒಂದು ಪದ ಬಳಸಿದ್ರು, ಜೊತೆಗೆ ಒಳ್ಳೆ ಹೆಸರಿಗೋಸ್ಕರ ನಾವಿದ್ದೀವಿ ಅನ್ನುವಂಥದ್ದನ್ನ ಬಳಸಿದ್ರು. ಬಿಟ್ರೆ ಎಲ್ಲೋ ಒಂದ್ ಕಡೆ ಇಂಡಿಕೇಟ್ ಮಾಡ್ತು ಅದು ದರ್ಶನ್ ಅವರು ಅಥವಾ ಅವರ ಫ್ಯಾನ್ಸ್ ಕಡೆ ಅನ್ನುವಂಥದ್ದಿತ್ತು. ಬಟ್ ಆ ಕೂಡಲೇ ವಿಜಯಲಕ್ಷ್ಮಿ ಅವರು ರಿಯಾಕ್ಟ್ ಮಾಡ್ತಾರೆ ದಾವಣಗೆರೆಯಲ್ಲಿ. ಸೊ ಹೀಗೆ ವಿಜಯಲಕ್ಷ್ಮಿ ಅವರ ಒಂದು ಈ ಪ್ರತಿಕ್ರಿಯೆಗಳು ಇತ್ತೀಚಿನ ದಿನಗಳಲ್ಲಿ, ಮುಂಚೆ ಈ ತರ ವಿಜಯಲಕ್ಷ್ಮಿ ಅವ್ರನ್ನ ಯಾವತ್ತೂ ನೋಡೇ ಇಲ್ಲ. ಬಟ್ ಈ ಎಪಿಸೋಡ್ ಆದಮೇಲೆ, ದರ್ಶನ್ ಎಪಿಸೋಡು, ಈ ಜೈಲಿಗೆ ಹೋಗಿದ್ದು ಅಥವಾ ಆ ಒಂದು ಕೊಲೆ ಆರೋಪ ಇರೋದು, ಇದೆಲ್ಲ ಆದಮೇಲೆ ವಿಜಯಲಕ್ಷ್ಮಿ ಅವರು ಹೆಚ್ಚಾಗಿ ಈ ಥರ ಸೋಷಿಯಲ್ ಮೀಡಿಯಲ್ಲಿ ಅಲ್ಲಲ್ಲಿ ಪೋಸ್ಟ್ ಹಾಕ್ತಾ ಇದ್ರು ಅಥವಾ ಅವ್ರ ಫ್ರೆಂಡ್ಸ್ ಜೊತೆ ಬರ್ಡೇ ಮಾಡಿದ್ದು ಅದು ಇದು ಮಾಡ್ತಾ ಇದ್ರು. ಬಿಟ್ರೆ ಹಿಂಗೆ ನೇರ ಜಿದ್ದಿಗಿಳಿದಿದ್ದು ಅಥವಾ ಮಾತಿಗೆ ಮಾತು ಹೇಳ್ದಿದ್ದು ಇದೇ ಫಸ್ಟ್ ಅನ್ಸುತ್ತೆ ವಿಜಯಲಕ್ಷ್ಮಿ ಅವರು. ಯಾಕೆ ಈ ಥರದ್ದು ಆಗ್ತಾ ಇದೆ ಅನ್ನೋಂಥದ್ರ ಬಗ್ಗೆನೂ ಕೂಡ ಬಹುಶಃ ಚರ್ಚೆ ಆಗ್ತಾ ಇದೆ ಮಂಗಳ. ಅಫ್ಕೋರ್ಸ್ ರೆಹಮಾನ್, ಅಂದರೆ ವಿಜಯಲಕ್ಷ್ಮಿ ಅವರು ಸದ್ಯಕ್ಕೆ ಅವ್ರಿಗೆ ಒಂದೇ ಉದ್ದೇಶ ಇದ್ದಿದ್ದು, ಅವರು ತಮ್ಮ ಗಂಡನನ್ನು ಜೈಲಿನಿಂದ ಆಚೆ ಕರ್ಕೊಂಡು ಬರೋದು. ಸೊ ಅದೇ ಒಂದು ಅವ್ರಿಗೆ ಒಂದು ದೊಡ್ಡ ಕೆಲಸ ಆಗೋಗ್ಬಿಟ್ಟಿತ್ತು. ಸೊ ಅದ್ರ ಕಡೆ ಮಾತ್ರ ಅವರು ಗಮನ ಹರಿಸಿದ್ರು. ಜನ ಏನಾದರೂ ಅಂದ್ಕೊಂಡ್ಲಿ, ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಆಗಲಿ, ಅವರ ಮಗನ ಬಗ್ಗೆ ಆಗಲಿ, ಜೊತೆಗೆ ದರ್ಶನ್ ಅವ್ರ ಬಗ್ಗೆ ಆಗಲಿ ಯಾವುದೇ ಪೋಸ್ಟ್ ಹಾಕಿದ್ರು ಇಲ್ಲಿವರೆಗೂ ವಿಜಯಲಕ್ಷ್ಮಿ ಅವರು ಯಾವುದೇ ರೀತಿ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ, ಎಲ್ಲೂ ಮಾಧ್ಯಮಗಳ ಮುಂದೆ ಕೂಡ ಮಾತನಾಡಿರಲಿಲ್ಲ. ಆದರೆ ಇದು ಎಲ್ಲೋ ಹೋಗ್ತಾ 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 ದಿನೇ ಜಾಸ್ತಿ ಆಗ್ತಾ ಇದೆ ಅಂತ ಅನ್ಕೊಂಡು ಎಲ್ಲೋ ವಿಜಯಲಕ್ಷ್ಮಿ ಅವರ ಒಂದು ತಾಳ್ಮೆ ಕಟ್ಟೆ ಕೂಡ ಹೊಡೆದಿರೋ ಅಂಥದ್ದು. ಯಾಕಂದರೆ ಎಷ್ಟು ಅಂತ ಅವರು ಸಹಿಸ್ಕೊಳ್ತಾರೆ, ಎಷ್ಟು ಅಂತ ಅವರು ಕಷ್ಟಪಡ್ತಾರೆ, ಎಷ್ಟು ಅಂತ ಇದನ್ನೆಲ್ಲ ನೋಡಿಕೊಂಡು ಅವರು ತಮ್ಮಲ್ಲಿ ತಾವೇ ಇಲ್ಲ ಈಗ ಮಾತಾಡೋದು ಬೇಡ, ಆಗ ಮಾತಾಡೋದು ಬೇಡ, ಒಂದು ಒಳ್ಳೆ ಸಮಯ ಬರುತ್ತೆ, ಸಮಯಕ್ಕೋಸ್ಕರ ಕಾಯೋಣ ಅಂತ ಹೇಳ್ಬಿಟ್ಟು ಎಷ್ಟು ಅವರು ತಮ್ಮ ತಾಳ್ಮೆಯನ್ನು ಹಿಡಿದಿಟ್ಕೊಂಡಿರ್ತಾರೆ. ಎಲ್ಲೋ ಒಂದು ಕಡೆ ಅವರಿಗೂ ತುಂಬಾ ಬೇಜಾರಾಗ್ಬಿಟ್ಟು ಯಾಕೋ ಇದು ತುಂಬ ವಿಕೋಪಕ್ಕೆ ಹೋಗ್ತಾ ಇದೆ, ಅತಿ ಆಗ್ತಾ ಇದೆ ದಿನೇ ಅವ್ರ ಗಂಡನ ಬಗ್ಗೆ ಆಗಿರ್ಬೋದು, ದರ್ಶನ್ ಎಸ್, ಬಹುಶಃ ಲೈನ್ ಕಟ್ ಆಯಿತು ಅಂತ ಅನ್ಸುತ್ತೆ. ಎನಿವೆ, ಮಂಗಳ ಕೂಡ ಅದನ್ನ ಹೇಳ್ತಾ ಇದ್ರು. ವಿಜಯಲಕ್ಷ್ಮಿ ಅವರು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಈ ಥರದ ಸೋಷಿಯಲ್ ಮೀಡಿಯಲ್ಲಿ ಈಗ ನೇರ ಒಂದು ಮಾತುಗಳಿದ್ದಾರೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಯಾಕಂದರೆ ಮೊನ್ನೆ ಸುದೀಪ್ ಅವರು ಕೊಟ್ಟಂಥ ಒಂದು ಸ್ಟೇಟ್ಮೆಂಟು, ಅದಾದ ತಕ್ಷಣ ಅವ್ರು ಕೊಟ್ಟಂಥ ಒಂದು ಪ್ರತಿ ಹೇಳಿಕೆ, ಅದಾದಮೇಲೆ ಮತ್ತೆ ಸುದೀಪ್ ಅವ್ರಿಗೂ ಕೂಡ ಒಂದು ವಿಚಾರವನ್ನು ಕೇಳಿದಾಗ ಅವ್ರು ಹೇಳಿದ್ರು, ನೇರವಾಗಿ ನನ್ನ ಹೆಸರನ್ನು ತೆಗೆದವ್ರು ಏನಾದರೂ ಹೇಳಿದಿದ್ರೆ ಖಂಡಿತವಾಗ್ಲೂ ನಾನು ಇದಕ್ಕೆ ರಿಯಾಕ್ಟ್ ಮಾಡ್ತಿದ್ದೆ, ಆದರೆ ನನ್ನ ಹೆಸರೇನು ಅವ್ರು ಹೇಳಿಲ್ಲ ಅನ್ನುವಂಥದ್ದನ್ನು ಹೇಳಿದ್ರು. ಅದು ಯಾವ ಮಟ್ಟಕ್ಕೆ ವಿಜಯಲಕ್ಷ್ಮಿ ಅವರು ಹೇಳಿದ್ರು ಅಂತ ಹೇಳಿದ್ರೆ, ಮುಂಚೆ ಎಲ್ಲ ದರ್ಶನ್ ಹೊರಗಡೆ ಇದ್ದಾಗ ಬೇರೆಯವರೆಲ್ಲರೂ ಕೂಡ ಏನು ಬೆಂಗಳೂರಲ್ಲಿ ಇದ್ದಾರೋ ಇಲ್ವೋ ಅನ್ನೋ ರೀತಿಯಲ್ಲೇ ಗೊತ್ತಾಗ್ತಿರಲಿಲ್ಲ, ಸೌಂಡೇ ಇರ್ತಿರಲಿಲ್ಲ. ಈಗ ಎಲ್ಲರೂ ಕೂಡ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ವಿಜಯಲಕ್ಷ್ಮಿ ಅವರು ಕಮೆಂಟ್ ಮಾಡಿದ್ರು ಇದಕ್ಕೆ. ನಂತರ ಈಗ ಈ ಕ್ಲಾಸ್ ಫ್ಯಾನ್ಸ್ ಅನ್ನುವಂಥದ್ದನ್ನು ಅವರು ಮೆನ್ಷನ್ ಮಾಡಿ ಹೇಳ್ತಾ ಇರುವಂಥದ್ದು, ಇದು ಯಾರ ಕಡೆ ಬೊಟ್ಟು ಮಾಡ್ತಾ ಇದ್ದಾರೆ ಅನ್ನುವಂಥದ್ದಂತೂ ಸ್ಪಷ್ಟ. ಹಾಗೆ ಅವರು ಸ್ಕ್ರೀನ್ ಶಾಟ್ಸ್ ಕೊಟ್ಟಿರುವಂಥದ್ದು ಆಲ್ಮೋಸ್ಟ್ ಅದರಲ್ಲೆಲ್ಲವೂ ಕೂಡ ಸುದೀಪ್ ಅವರ ಫ್ಯಾನ್ಸೇ ಅಂತಲೇ ಹೇಳ್ಕೊಂಡೇ ಇರುವಂತಹ ಈ ಐಡಿಗಳು. ಆದರೆ ಆ್ಯಕ್ಚುಲಿ ನಿಜಕ್ಕೂ ಇವರು ಸುದೀಪ್ ಅವ್ರ ಫ್ಯಾನ್ಸಾ ಅಥವಾ ದರ್ಶನ್ ಅವ್ರ ಫ್ಯಾನ್ಸಾ, ಸೊ ಯಾವುದು ಕೂಡ ಹೀಗೆ ಎಕ್ಸಾಕ್ಟಾಗಿ ಅವರೇನಾ ಅನ್ನುವಂಥದ್ದು ಹೇಳೋಕ್ಕಾಗಲ್ಲ. ಮುಂಚೆನೇ ನಾವು ಹೇಳಿದ್ವಿ, ಯಾರೇ ಇಂಥದ್ದು ಅಶ್ಲೀಲವಾಗಿ ಕೆಟ್ಟದಾಗಿ ಮಾತಾಡ್ತಾರೆ ಅಥವಾ ಈ ರೀತಿಯಾಗಿ ಕಮೆಂಟ್ ಮಾಡ್ತಾರೋ ಅವ್ರನ್ನ ಫ್ಯಾನ್ಸ್ ಅಂತ ಹೇಳಿ ಕರೆಯೋದೇನೆ ತಪ್ಪು ಅನ್ಸುತ್ತೆ.